ಹಲೋ ನಮಸ್ಕಾರ ಎಲ್ರಿಗೂ. ಸ್ಮೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಎಲ್ರಿಗೂ ಗೊತ್ತು. ಸ್ಮೈಲ್ ಅನ್ನೋದು ನ್ಯಾಚುರಲ್ ಆಗಿ ನಮಗೆ ಸಿಗೋವಂಥ ಮೇಕಪ್ಪು, ಅದನ್ನು ನಾವು ಇನ್ಸ್ಟೆಂಟಾಗಿ ನಮ್ಮ ಸೌಂದರ್ಯನ ಹೆಚ್ಚಿಸುವಂಥದ್ದು. ಸೊ ಆದಷ್ಟು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನಮಗೆ ಪಿಂಕ್ ಲಿಪ್ಸ್ ಬೇಕು. ಸೊ ಈ ವಿಡಿಯೋದಲ್ಲಿ ಹೇಗೆ ನಾವು ಪಿಂಕ್ ಲಿಪ್ಸ್ನ ಮಾಡ್ಕೋಬೋದು ಮನೆಯಲ್ಲಿ ಯಾವುದೇ ಖರ್ಚಿಲ್ಲದೆ 2 ನಿಮಿಷದೊಳಗಡೆ ಅಂತ ನಾನು ತೋರಿಸ್ತೀನಿ. ಅರೆ ಇದು ಹುಡುಗಿರ ಕಾನ್ಸೆಪ್ಟು ಅಂತ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಬಿಡಿ. ಸೊ ಹುಡುಗಿರಿಗೆ ಮಾತ್ರ ಅಲ್ಲ, ಸೌಂದರ್ಯ ಅನ್ನೋದು ಹುಡುಗರಿಗೂ ಇಂಪಾರ್ಟೆಂಟು, ಅದರಲ್ಲೂ ನಗು ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟು. ಸೊ ಪಿಂಕ್ ಲಿಪ್ಸ್ನ ಹೇಗೆ ನಾವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋಲಿ ನೋಡೋಣ. ಅದಕ್ಕೋಸ್ಕರ ನೀವು ಈ ಥರ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ಗೋಸ್ಕರ. ಸೊ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಟ್ಬಿಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವ್ಯಾಸ್ಲಿನ್ ತೊಗೊಂಡಿದ್ದೀನಿ ನಾನು, ಕ್ಲಿಯರ್ ವ್ಯಾಸ್ಲಿನ್ ತೊಗೊಳ್ಳಿ. ಅದಾದಮೇಲೆ ಯೂಸ್ ಮಾಡಿರೋದಾದ್ರೂ ಪರವಾಗಿಲ್ಲ, ಹೊಸದಾದ್ರೂ ಪರವಾಗಿಲ್ಲ, ಟೂತ್ ಬ್ರಷ್ ತೊಗೊಳ್ಳಿ. ಅದ್ರ ಬ್ರಿಸಲ್ಸು ಸಾಫ್ಟ್ ಆಗಿರಬೇಕು, ತುಂಬ ಲೈಕ್ ರಫ್ ಆಗಿರಬಾರ್ದು. ಅದನ್ನು ತೊಗೊಂಡು ಸ್ವಲ್ಪ ವ್ಯಾಸ್ಲಿನ್ನ ತೊಗೊಂಡು ಬ್ರಷಲ್ಲಿ ಲೈಟಾಗಿ ತುಟಿಗಳನ್ನ ಸರ್ಕ್ಯುಲರ್ ಮೋಷನಲ್ಲಿ ರೌಂಡ್ ಆಕಾರದಲ್ಲಿ ಈ ಥರ ನಿಧಾನವಾಗಿ ಸಾಫ್ಟಾಗಿ ಎಕ್ಸ್ಫೋಲಿಯೇಟ್ ಮಾಡಿ. ಸೊ ಇದರಿಂದ ಏನಂದರೆ ತುಟಿ ತುಂಬ ಸ್ಮೂತ್ ಆಗುತ್ತೆ. ಆಮೇಲೆ ವ್ಯಾಸ್ಲಿನು ಯಾವುದೇ ರೀತಿ ಲೈಕ್ ಒಡುಕು ಅಥವಾ ಇನ್ನೇನಾದ್ರು ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಸೊ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಸೊ ಲಿಪ್ಸು ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ರೆಡಿ ಆಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಲಿಪ್ಸ್ ಮೇಲೆ ಯಾವುದೇ ಲಿಪ್ಸ್ಟಿಕ್ ಆಗಲಿ ಏನೂ ಇರಬಾರ್ದು, ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿರಬೇಕು ಲಿಪ್ಸ್ನ. ಸೊ ಈ ರೀತಿಯಾಗಿ ನೀವು 2 ನಿಮಿಷ ಕಂಟಿನ್ಯೂಯಸ್ ಆಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ 2 ನಿಮಿಷ ನಿಮ್ಮ ಟೈಮ್ ಇದ್ದಂಗೆ, ಲೈಕ್ 1 ಮಿನಿಟ್ ಆಗ್ಬೋದು, 1 ನಿಮಿಷದ ಅಟ್ಲೀಸ್ಟ್ 1 ನಿಮಿಷ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ. ಇದು ಫಸ್ಟ್ ಆಪ್ಷನು. ಸೊ ವ್ಯಾಸ್ಲಿನ್ ಯೂಸ್ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೋಡಿ, ಈ ಥರ ವ್ಯಾಸ್ಲಿನ್ ಯೂಸ್ ಮಾಡಾದ್ಮೇಲೆ ಲಿಪ್ಸ್ ಈ ಥರ ಕಾಣಿಸ್ತಾ ಇದೆ. ಸೊ ನೀವು ನೋಡ್ಬೋದು ಲಿಪ್ಸು ಪ್ಲಂಪಿಯಾಗಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ನಾನು ಲೈಕ್ ಸರ್ಕ್ಯುಲರ್ ಮೋಷನಲ್ಲಿ ಮೂವ್ ಮಾಡಿದ್ದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ತುಟಿ ಲೈಕ್ ತುಂಬ್ಕೊಂಡಂಗೆ ಕಾಣಿಸುತ್ತೆ. ಸೊ ಅದಾದಮೇಲೆ ಇನ್ನೊಂದು ಸೊಲ್ಯೂಷನ್ ಹೇಳ್ತೀನಿ. ಇನ್ ಕೇಸ್ ನಿಮಗೆ ವ್ಯಾಸ್ಲಿನ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಜೇನುತುಪ್ಪ ತೊಗೊಂಡು ಜೇನುತುಪ್ಪನ ಈ ರೀತಿಯಾಗಿ ಸೇಮ್ ವ್ಯಾಸ್ಲಿನ್ ಥರನೇ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಾಡ್ಕೊಳ್ಳಿ. ಸೊ ಜೇನುತುಪ್ಪನೂ ಸಹ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ, ನ್ಯಾಚುರಲ್ ಆಗಿ ನಮಗೆ ಲಿಪ್ಸ್ನ ಕ್ಲೀನ್ ಮಾಡುತ್ತೆ. ಅದು ಫಸ್ಟ್ ಸ್ಟೆಪ್. ಐದರ್ ವ್ಯಾಸ್ಲಿನಾದ್ರು ಯೂಸ್ ಮಾಡಿ ಅಥವಾ ಹನಿನಾದರೂ ಯೂಸ್ ಮಾಡಿ ಜೇನುತುಪ್ಪನ. ಸೊ ಅದಾದಮೇಲೆ ಅದನ್ನು ಜಸ್ಟ್ ಟಿಶ್ಯೂ ಪೇಪರಲ್ಲಿ ಒರೆಸಿ ಈ ರೀತಿ ಬೀಟ್ರೂಟ್ನ ಬಂದು ನೀವು ಒಂದು ತೆಳ್ಳಗೆ ಸ್ಲೈಸ್ ಆಗಿ ಈ ಥರ ಸ್ಲೈಸ್ ಮಾಡ್ಕೊಳ್ಳಿ. ಆಮೇಲೆ ನಿಂಬೆಹಣ್ಣು ಜ್ಯೂಸ್ ತೊಗೊಳ್ಳಿ. ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು ಇಲ್ಲಿ. ಸೊ ಬೀಟ್ರೂಟ್ ಮೇಲೆ ಆ ನಿಂಬೆ ಜ್ಯೂಸನ್ನ ಹಾಕಿ. ಸೊ ಬೇಸಿಕಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಬೀಟ್ರೂಟ್ಗೆ ನಿಂಬೆ ಜ್ಯೂಸನ್ನ ಸೇರಿಸ್ತಾ ಇದ್ದೀವಿ. ಸೊ ಅದ್ರ ಸ್ವಲ್ಪ ಈ ಥರ ನೀಟಾಗಿ ನಿಂಬೆಹಣ್ಣು ಜ್ಯೂಸನ್ನ ಅದಕ್ಕೆ ಹೀರ್ಕೊಳ್ಳೋ ಥರ ಈ ಥರ ಸ್ಪ್ರೆಡ್ ಮಾಡಿ. ಸೊ ಇವಾಗ ಏನಂದರೆ ಬೀಟ್ರೂಟಲ್ಲಿ ನಿಂಬೆ ಜ್ಯೂಸು ಮತ್ತು ಪ್ಲಸ್ ಬೀಟ್ರೂಟ್ ಜ್ಯೂಸ್ ಎರಡೂ ಇದೆ. ಸೊ ಅದನ್ನು ನಾವು ಇವಾಗ ತುಟಿಗೆ ನೀಟಾಗಿ ಮಸಾಜ್ ಮಾಡ್ತೀವಿ. ಸೊ ಸರ್ಕ್ಯುಲರ್ ಮೋಷನ್ಸಲ್ಲಿ ನಿಧಾನವಾಗಿ ಈ ರೀತಿಯಾಗಿ ಮಸಾಜ್ ಮಾಡಿ. ಸೊ ಏನಂದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸು ಇಲ್ಲ ಅಥವಾ ಯಾವ ಭಯನೂ ಇಲ್ದಿರ ನಾವು ಯೂಸ್ ಮಾಡ್ಬೋದು. ಅದರಲ್ಲೂ ಬೀಟ್ರೂಟಲ್ಲಿ ಬಂದು ನ್ಯಾಚುರಲ್ ಆಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಕಲರಿಂಗ್ ಏಜೆಂಟ್ಸ್ ಇರುತ್ತೆ. ಸೊ ಈ ಫ್ಲೇವನಾಯ್ಡ್ಸು ಕಲರ್ಸ್ನ ನ್ಯಾಚುರಲ್ ಆಗಿ ನಮ್ಮ ತುಟಿಗೆ ಸ್ಪ್ರೆಡ್ ಮಾಡುತ್ತೆ. ಬೀಟ್ರೂಟು ತುಂಬ ಯೂಸ್ಫುಲ್ಲು ಆ್ಯಕ್ಚುಲಿ ಲಿಪ್ಸ್ನ ಕಲರ್ ಮಾಡೋದ್ರಲ್ಲಿ. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ 2 ಕಾಂಬಿನೇಷನ್ಸ್ ಇದೆ. ಒಂದು ಲೆಮನ್ನು ಅಂದರೆ ನಿಂಬೆಹಣ್ಣು ಬಂದು ಕಲರ್ ಹೋಗ್ಸೋಂಥದ್ದು, ಬ್ಲೀಚಿಂಗ್ ಏಜೆಂಟು. ಸೊ ಯಾವುದೇ ರೀತಿ ತುಟಿಲಿ ಕಪ್ಪು ಕಲರ್ ಇರಲಿ, ಯಾವುದೇ ರೀತಿ ಡಾರ್ಕ್ನೆಸ್ ಇರಲಿ, ಅದನ್ನು ನಿಂಬೆಹಣ್ಣು ಹೋಗ್ಸೋಕ್ಕೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದೇ ಜೊತೆಗೆ ಬೀಟ್ರೂಟ್ ಬಂದು ಕಲರ್ನ ಕೊಡ್ತಾ ಇರುತ್ತೆ. ಸೊ ಒಂದು ಕಲರ್ ಹೋಗಿಸ್ತಾ ಇರುತ್ತೆ ಲೆಮನ್ನು, ಡಾರ್ಕ್ ಕಲರ್ನ. ಬೀಟ್ರೂಟ್ ಬಂದು ರೆಡ್ ಕಲರ್ನ ಕೊಡ್ತಾ ಇರುತ್ತೆ. ಡೆಡ್ಲಿ ಕಾಂಬಿನೇಷನು. ಸೊ ಈ ರೀತಿಯಾಗಿ ಬೀಟ್ರೂಟ್ ಮೇಲೆ ನೀವು ಈ ಥರ ಲೆಮನ್ ಹಾಕ್ಬಿಟ್ಟು ಈ ಥರ ನೀಟಾಗಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಸ್ಪ್ರೆಡ್ ಮಾಡಿ. ಆಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಬೀಟ್ರೂಟ್ನ ನಿಮ್ಮ ತುಟಿ ಮಧ್ಯದಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಪ್ರೆಷರ್ ಹಾಕಿ, ತುಟಿ ಎರಡರ ಮಧ್ಯದಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡಿ. ಸೊ ಪ್ರೆಷರ್ ಕೊಟ್ಟರೆ ಆವಾಗ ಏನಂದರೆ ಇಲ್ಲಿ ನಾವು ಬೀಟ್ರೂಟ್ ಜ್ಯೂಸನ್ನ ಆದಷ್ಟು ನಮ್ಮ ಲಿಪ್ಸ್ ಒಳಗಡೆ ಅದು ಸೇರ್ಕೊಳ್ಳೋ ಥರ ನಾವು ಈ ಥರ ಮಾಡ್ತಾಯಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನಿಧಾನವಾಗಿ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಒಂದಷ್ಟು ಸ್ಲೈಸ್ನ ಮಧ್ಯದಲ್ಲಿ ಬಾಯಲ್ಲಿ ಇಟ್ಕೊಂಡು ಅದನ್ನ ಬೀಟ್ರೂಟ್ ಜ್ಯೂಸನ್ನ ಆದಷ್ಟು ಲಿಪ್ಸಿಗೆ ಪ್ರೆಸ್ ಮಾಡಿ. ಸೊ ಅದರಿಂದ ನೀಟಾಗಿ ಬೀಟ್ರೂಟ್ ಜ್ಯೂಸು ತುಟಿಲಿ ಸೇರ್ಕೊಳ್ಳುತ್ತೆ. ಸೊ ಇದನ್ನು ನೀವು ವಾರದಲ್ಲಿ ಅಟ್ಲೀಸ್ಟ್ ನಿಮಗೆ ಡಾರ್ಕ್ ಲಿಪ್ಸ್ ಹೋಗೋ ತನಕ ಡೈಲಿ ಮಾಡಿ, ಅಟ್ಲೀಸ್ಟ್ 2 ಮಿನಿಟ್ಸು. ನಿಮಗೆ ತುಂಬ ಜಾಸ್ತಿ ಡಾರ್ಕ್ ಕಲರ್ ಲಿಪ್ಸ್ ಇದ್ದರೆ ಜಾಸ್ತಿ ಸತಿ ಮಾಡಿ. ಇನ್ ಕೇಸ್ ಕಮ್ಮಿ ಇತ್ತು ಅಂದರೆ ಸೊ ನೀವು ಅಟ್ಲೀಸ್ಟ್ ಡಾರ್ಕ್ ಲಿಪ್ಸ್ ಇಲ್ಲ ಅಂದರೂ ಸಹ ಈ ರೀತಿ ವಾರದಲ್ಲಿ 2 ಸತಿ ಮಾಡಿ. ಸೊ ಎಲ್ಲರಿಗೂ ಪಿಂಕ್ ಲಿಪ್ಸ್ ಬರೋದಂತೂ ಗ್ಯಾರಂಟಿ. ನಾನು ಚಾಲೆಂಜ್ ಮಾಡ್ತೀನಿ, ಈ ರೀತಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಡಿಸ್ಕಲರೇಷನ್ ಇದ್ದರೂ ಹೋಗಿ ಪಿಂಕ್ ಲಿಪ್ಸ್ 100% ಬರುತ್ತೆ ಅಂತ.
ಸೊ ಇವಾಗ ನೀವು ನೋಡ್ಬೋದು ನಾನು ಲಿಪ್ಸು ನ್ಯಾಚುರಲ್ ಆಗಿ ಈಗ ರೆಡ್ ಕಲರ್ ಆಗಿದೆ. ಸೊ ಅದನ್ನು ನಿಮಗೆ ಲೈಕ್ ಅದ್ರ ಮೇಲೆ ಯಾವುದೇ ರೀತಿ ಲಿಪ್ಸ್ಟಿಕ್ ಹಾಕೊಂಡಿಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ನ್ಯಾಚುರಲ್ ಆಗಿ ಇವಾಗ ನಾನು ಜಸ್ಟ್ ಟ್ರೀಟ್ ಮಾಡಿದ್ದಕ್ಕೆ ಲಿಪ್ಸ್ಟಿಕ್ಕಿಂದ ಆಗಿರೋದು. ಈ ರೀತಿ ಎಲ್ಲರೂ ಟ್ರೈ ಮಾಡಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ ನಂಗೆ ಹೇಳಿ. ಸೊ ಅದಾದಮೇಲೆ ಏನಂದರೆ ಇದನ್ನ ಆದಷ್ಟು ರಾತ್ರಿ ಹೊತ್ತು ಮಾಡಿದ್ರೆ ನಮಗೆ ಲಿಪ್ಸ್ ಮೇಲೆ ನೀಟಾಗಿ ಬೀಟ್ರೂಟ್ ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ನಮ್ಮ ಬ್ಯೂಟಿನ ಹೆಚ್ಚಿಗೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸ್ಮೈಲ್ ಮಾಡಬೇಕು ಅಂದರೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಅದಕ್ಕೋಸ್ಕರ ನಮಗೆ ಪಿಂಕ್ ಲಿಪ್ಸ್ ಇರಬೇಕು. ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಒಬ್ಬರೇ ಸ್ಮೈಲ್ ಮಾಡಿದ್ರೆ ಸಲಲ್ಲ, ಸೊ ಅದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ. ಸೊ ಶೇರ್ ಮಾಡಿ ಎಲ್ಲರಿಗೂ ಪಿಂಕ್ ಲಿಪ್ಸ್ ಸಿಗಲಿ, ಎಲ್ಲರೂ ನಗ್ನಗ್ತಾ ಇರಲಿ ಅಂತ ಹೇಳಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.